ನಮಸ್ಕಾರ, ಟಿವಿ ಟುಗೆ ಸ್ವಾಗತ. ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ರವರಿಗೆ ಹಾಗೂ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವರಿಗೆ ಶುಭ ಕೋರುವ ಸುಸಂದರ್ಭದಲ್ಲಿ ಈ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಮಾರ್ಗದರ್ಶನ ಶ್ರೀ ಉಮಾಪತಿ ಶ್ರೀನಿವಾಸಗೌಡರು, ನೇತೃತ್ವ ಸನ್ಮಾನ್ಯ ಶ್ರೀ ಸ್ಟಾರ್ ಗುರುದೇವ್. ಆಯೋಜನೆ ಬಿಳೇಕಳ್ಳಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಆಶ್ರಯದಲ್ಲಿ, ಪುಟ್ಟೇನಹಳ್ಳಿ ವಾರ್ಡ್. ಸ್ಥಳ ಜೆಪಿ ನಗರದ 24ನೇ ಮುಖ್ಯರಸ್ತೆಯಲ್ಲಿರುವ ಕಾಂಗ್ರೆಸ್ ಕಚೇರಿಯ ಆವರಣ. ಈ ಸಂಭ್ರಮದ ಅಂಗವಾಗಿ ಸಾರ್ವಜನಿಕರಿಗೆ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಪ್ರಮುಖ ಮುಖ್ಯಾಂಶಗಳು. ಈ ಕಾರ್ಯಕ್ರಮದಲ್ಲಿ ಪುಟ್ಟೇನಹಳ್ಳಿ ವಾರ್ಡಿನ ಮುಖಂಡರಾದ ಅಫ್ತಾಬ್, ಎಲ್ಲಾ ಕಾಂಗ್ರೆಸ್ ಮುಖಂಡರುಗಳು, ಮಹಿಳಾ ಮುಖಂಡರುಗಳು ಹಾಗೂ ಯುವ ಕಾಂಗ್ರೆಸ್ನ ಎಲ್ಲಾ ಘಟಕದ ಪದಾಧಿಕಾರಿಗಳು ಸಕ್ರಿಯವಾಗಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಿದರು. ಇದೇ ಸಂದರ್ಭದಲ್ಲಿ ಬಿಳೇಕಳ್ಳಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಎಚ್.ಜಿ. ಧನಂಜಯ ಅವರು ಮಾತನಾಡಿ, ನಮ್ಮ ಸರ್ಕಾರಕ್ಕೆ ಮುಂಬರುವ 2028ರ ಚುನಾವಣೆಯಲ್ಲೂ ಸಹ ಜನತೆ ಭರ್ಜರಿ ಮತಗಳನ್ನು ನೀಡಲಿದ್ದಾರೆ ಮತ್ತು ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಬರುವುದು ಗ್ಯಾರಂಟಿ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಮುಖ್ಯಮಂತ್ರಿ ಆಗಿದೆ, ಅದು ಖುಷಿಯಲ್ಲಿ ಎಲ್ಲರಿಗೂ ನಮಸ್ತೆ. ಇವತ್ತು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಪುಟ್ಟೇನಹಳ್ಳಿ ವಾರ್ಡ್ 55ನಲ್ಲಿ ಸನ್ಮಾನ್ಯ ಶ್ರೀ ಗುರುದೇವ್ ಅವರ ನೇತೃತ್ವದಲ್ಲಿ ಇವತ್ತು ಸಾರ್ವಜನಿಕರಿಗೆ ಅನ್ನದಾನ ಕಾರ್ಯಕ್ರಮ ಏರ್ಪಡಿಸಿದ್ವಿ. ಕಾರಣ ಇಷ್ಟೇನೆ, ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಕನಕಪುರದ ಬಂಡೆ, ಕಾಂಗ್ರೆಸ್ ಕಾರ್ಯಕರ್ತ, ಕಾಂಗ್ರೆಸ್ ಶಿಸ್ತಿನ ಸಿಪಾಯಿ, ಮುಖ್ಯಮಂತ್ರಿ ಆಗಿದ್ದು ಈ ನಾಡಿನ ಎಲ್ಲ ಸಮಸ್ತ ಕೋಟ್ಯಾಂತರ ಕಾಂಗ್ರೆಸ್ ಕಾರ್ಯಕರ್ತರಿಗೆ ತುಂಬಾ ಖುಷಿಯಾಗಿದೆ ಸಂದರ್ಭ. ಅದೇ ರೀತಿ ನಮ್ಮ ಕರ್ನಾಟಕದ 7 ಕೋಟಿ ಜನಸಂಖ್ಯೆಯನ್ನು ಒಂದು ವಿಶ್ವಾಸ ಇಟ್ಟು ಇವತ್ತು ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನ ಕೊಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಕರ್ನಾಟಕ ಈ ದೇಶದಲ್ಲೇ ಒಂದು ಮಾದರಿ ರಾಜ್ಯವನ್ನು ಮಾಡ್ತಾರೆ. ಮತ್ತೆ ಮುಂದೆ ಎಲ್ಲ ತಿಳಿದಿರಂಗೆ ಡಿ.ಕೆ. ಶಿವಕುಮಾರ್ ಸಂಘಟನಾ ಚತುರ ಅಂತ ಎಲ್ಲಾರು ಇಡೀ ದೇಶದಲ್ಲಿರೋ ನಾಯಕರೆಲ್ಲ ಬಿಡಿಸ್ಕೊಟ್ಟಿದ್ರು. ಅದೇ ರೀತಿ ರಾಜ್ಯದ ಒಂದು ಭವಿಷ್ಯ ಏನಿದೆ, ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯನ ಸದೃಢವಾಗಿ, ಬಲಿಷ್ಠವಾಗಿ, ಆರ್ಥಿಕವಾಗಿ ಎಲ್ಲಾ ವಿಭಾಗದಲ್ಲೂ ಡಿ.ಕೆ. ಶಿವಕುಮಾರ್ ಅವರು ಮುಂದೆ ತರಲು ಭಾರಿ ವಿಶ್ವಾಸ ಇತ್ತು. ಅದೇ ರೀತಿ ನಮ್ಮ ನೆಚ್ಚಿನ ನಾಯಕರಾದ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬ್ರು ಈ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ನು ನಮ್ಮೆಲ್ಲರ ಖುಷಿ ತರುವಂತಹ ಒಂದು ಸಂದರ್ಭ ಆದ್ರಿಂದ ಇವತ್ತು ನಮ್ಮ ಪುಟ್ಟೇನಹಳ್ಳಿ ಭಾಗದ ಎಲ್ಲಾ ಜನರಿಗೆ, ಸಾರ್ವಜನಿಕತೆ ಉಚಿತವಾಗಿ ಒಂದು ನಾವು ಏನು ಅನ್ನದಾನ ಕಾರ್ಯಕ್ರಮ ಮಾಡಬೇಕು ಅಂತ ಉಮಾಪತಿ ಶ್ರೀನಿವಾಸ್ ಅವರು ಮಾರ್ಗದರ್ಶನ ಕೊಟ್ಟಿದ್ರು. ಅದೇ ರೀತಿ ನಮ್ಮ ಸ್ಟಾರ್ ಗುರುದೇವ್ ಸಹಕಾರದಿಂದ ಮತ್ತೆ ಎಲ್ಲ ನಮ್ಮ ನೆಚ್ಚಿನ ನಮ್ಮ ಪುಟ್ಟೇನಹಳ್ಳಿ ಭಾಗದ ನಾಯಕರಾದಂತ ಅಶೋಕ್ ಅವರು, ಮತ್ತೆ ಹಬೀಬ್ ಅವರು, ಮತ್ತೆ ಅಫ್ತಾಬ್ ಬಾಯಿ, ಮತ್ತೆ ನಬಿ ಅವರು, ಅಕ್ರಮ್ ಅವರು, ಸುಗುಣ ಅವರು, ಬ್ಲಾಕ್ ಅಧ್ಯಕ್ಷ ಸುಗುಣ ಅವರು, ಎಲ್ಲಾ ನಾಯಕರುಗಳು, ನಮ್ಮ ಶ್ರೀಧರ್ ನಾಯ್ಡು ಅವರು, ಮತ್ತೆ ಶ್ರೀಕುಮಾರ್ ಅನ್ನೋರು, ಮಹೇಶ್ ಅವರು ಎಲ್ಲಾ ನೇತೃತ್ವದಲ್ಲಿ ಇವತ್ತು ಸಾರ್ವಜನಿಕರಿಗೆ ಎಲ್ಲ ಒಂದು ಅನ್ನದಾನ ಕಾರ್ಯಕ್ರಮ ಏರ್ಪಡಿಸಿ ಅತ್ಯಂತ ಯಶಸ್ವಿಯಾಗಿ ಎಲ್ಲಾ ನಾಗರಿಕ ಬಂಧುಗಳು ಬಂದು ಊಟ ಮಾಡಿ ಸಂತೃಪ್ತಿಯಾಗಿ ಹೋಗಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೂ ಆಶೀರ್ವಾದ ಮಾಡಿದ್ದಾರೆ, ಡಿ.ಕೆ. ಶಿವಕುಮಾರ್ ಅವ್ರಿಗೂ ಆಶೀರ್ವಾದ ಮಾಡಿದ್ದಾರೆ, ನಮ್ಮ ಸ್ಟಾರ್ ಗುರುದೇವ್ರಿಗೂ ಮಾಡಿದ್ದಾರೆ, ಉಮಾಪತಿ ಶ್ರೀನಿವಾಸ್ ಅವ್ರಿಗೂ ಆಶೀರ್ವಾದ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಸದೃಢವಾಗಿ 2028ಗೆ ಮತ್ತೆ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಬರೋದ್ರಲ್ಲಿ ಯಾವುದೇ ಒಂದು ಸಾಸಿವೆ ಕಾಳಷ್ಟನ್ನು ಸಂಶಯ ಇಟ್ಕೋಬೇಡಿ. ಮುಂದಿನ ದಿನ ಕಾಂಗ್ರೆಸ್ ಸರ್ಕಾರ ಬರ್ತದೆ. ನೋಡಿ, ರಾಷ್ಟ್ರದಲ್ಲಿ ಬಿಜೆಪಿ ನೇತೃತ್ವ ಸರ್ಕಾರ ಇದೆ. ಸನ್ಮಾನ್ಯ ಪ್ರಧಾನಮಂತ್ರಿ ಆದ ಮೋದಿ ಅವರು ಸಾವಿರಾರು ಕೋಟಿ ಸಾಲ ಮನ್ನಾ ಮಾಡಿದ್ರು. 1-2 ಕೋಟಿ ಅಲ್ಲ, ಲಕ್ಷಾಂತರ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ ಕೋವಿಡ್ ಟೈಮಲ್ಲಿ. ಲಕ್ಷಾಂತರ ಕೋಟಿ. ಅದರಲ್ಲಿ ಈ ಪಂಚ ಯೋಜನೆಗೆ ಕೇವಲ 56,000 ಕೋಟಿ, ಅಂದಾಜು 56,000 60,000 ಕೋಟಿ ಒಳಗೆ ಬರ್ತದೆ. ಇದು ಆರ್ಥಿಕ ತಜ್ಞರಿಗೆ ಗೊತ್ತು ಯಾವ ರೀತಿ ಇದು ಕಾರ್ಯಕ್ರಮ ಮಾಡಿದೆ ಅಂತ. ಈ ಹೊಟ್ಟೆ ತುಂಬಿರೋರ್ಗೆ ಏನ್ ಗೊತ್ತು ಜನರ ಸಮಸ್ಯೆ. ಇವತ್ತು ಮಹಿಳೆಯರೆಲ್ಲ ಉಚಿತವಾಗಿ ಓಡಾಡ್ತಿದ್ದಾರೆ ಬಸ್ನಲ್ಲಿ, ಎಲ್ಲಿಂದ ಎಲ್ಲೂ. ಈಗ ಇಲ್ಲಿಂದ ಒಬ್ರು ಮಹಿಳೆ ಗೋಕರ್ಣಕ್ಕೆ ಹೋಗ್ತಾರೆ, ಉಡುಪಿಗೆ ಹೋಗ್ತಾರೆ, ಟೂರಿಸಂ ಡೆವಲಪ್ ಆಗಲ್ವಾ? ದೇವಸ್ಥಾನ ಉಂಡಿ ಕಾಸು ಬೀಳಲ್ವಾ? ಅಲ್ಲೇನೋ ಪರ್ಚೇಸ್ ಮಾಡಲ್ವಾ? ಡೆವಲಪ್ಮೆಂಟ್ ಆಗ್ತದೆ. ಈಗ ಪ್ರತಿ ಮನೆಗೆ 2,000 ದುಡ್ಡು ಕೊಡ್ತಿದ್ದಾರೆ. ಈಗ ಇವರು ಇಷ್ಟ ಬಂದಂಗೆ GST ಎಲ್ಲ ರೈಟ್ ಮಾಡಿದ್ರೆ ಸಾರ್ವಜನಿಕರಿಗೆ ಇವತ್ತು ನೋಡಿ ಗ್ಯಾಸ್ ಬೆಲೆ ಎಷ್ಟಿದೆ, ಇದೆಲ್ಲ ಸಮತೋಲನ ಮಾಡ್ಕೊಂಡು ಬರ್ತಕ್ಕಂಥ ಮಾಡಿರೋದು. ಯಾವುದೇ ಕಾರಣಕ್ಕೂ ಇದು ಕರ್ನಾಟಕ ಬೋರ್ಡ್ ಮಾಡ್ತಿಲ್ಲ. ಇವತ್ತು ನಿಮ್ ಗಮನದಲ್ಲಿ ಇದೆ, ಇವತ್ತು ರಾಷ್ಟ್ರದಲ್ಲೇನೆ ಪರ್ ಈಕ್ವಿಟಿ ಇನ್ಕಮ್ ಏನಿದೆ
ತಲಾ ಆದಾಯ ಕರ್ನಾಟಕ ನಂಬರ್ 1 ಆಗಿ ಹೆಂಗ್ ಬಂತಿದೆಯಲ್ಲ ಅಂದ್ರೆ ಕರ್ನಾಟಕದಲ್ಲಿ ಒಬ್ಬ ಕನಿಷ್ಠ ಪಕ್ಷನು 15ರಿಂದ 20 ಸಾವಿರ ಸಂಪಾದನೆ ಮಾಡ್ತಾನೆ. ಬೇರೆ ರಾಜ್ಯದಲ್ಲಿ ಎಲ್ಲಿದೆ? ಉತ್ತರ ಪ್ರದೇಶದಲ್ಲಿ ಇದೆಯಾ? ಮಹಾರಾಷ್ಟ್ರದಲ್ಲಿ ಇದೆಯಾ? ಅದೆಲ್ಲ ಸುಳ್ಳು. ಬಿಜೆಪಿ ಅವರು ಇರೋದೇ ಸುಳ್ಳು ಸೃಷ್ಟಿ ಮಾಡೋದಕ್ಕೆ. ಅವ್ರ ಆರೋಪ ಅಲ್ಲ, ಸುಳ್ಳು. ಈ ಗ್ಯಾರಂಟಿ ಯೋಜನೆಯಿಂದ ಕರ್ನಾಟಕ ತುಂಬಾ ದೊಡ್ಡ ಶಕ್ತಿಯಾಗಿ ಮಾದರಿ ರಾಜ್ಯ ಆಗಿ ಕರ್ನಾಟಕ ಬರ್ತಾ ಇದೆ. ಡಿ ಕೆ ಶಿವಕುಮಾರ್ ತಮ್ಗೆಲ್ಲ ಗೊತ್ತಿರಂಗೆ ಏನೊಂದು ಸಂಘಟನೆಯಲ್ಲಿ ಇದ್ದಿದ್ದಾರೆ, ಅವ್ರದೇ ಆದ ಒಂದು ಮ್ಯಾನಿಫೆಸ್ಟೋನ ಇಟ್ಕೊಂಡಿದ್ದಾರೆ. ಅದು ಹಂತ ಹಂತವಾಗಿ ಅವರು ಹೇಳಿದ್ದಾರೆ, ರೈತರಿಗೆ ಮತ್ತೆ ಯುವಕರಿಗೆ ಸಾಕಷ್ಟು ಅವಕಾಶ ಕೊಡಬೇಕು ಅಂತ ಮೊದಲನೇ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇದೇ ರೀತಿಯಾದ ಒಂದು ನಾನಾ ಕಾರ್ಯಕ್ರಮಗಳಿಗೆ ಬಡವರಿಗೆ, ಯುವಕರಿಗೆ, ಮಹಿಳೆಯರಿಗೆ ಒಳ್ಳೆಯದಾದಂತ ಕಾರ್ಯಕ್ರಮ ಕೊಡೋ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾರೆ ಅನ್ನೋದು ನನ್ನ ವಿಶ್ವಾಸ. ನಮಸ್ಕಾರ, ನಾನು ಬಿಳಕಲ್ಲಿ ಬ್ಲಾಕ್ ಮಹಿಳಾ ಅಧ್ಯಕ್ಷೆ. ಈ ದಿನ ನಮ್ಮ ಪುಟ್ಟೇನಹಳ್ಳಿ 158 ವಾರ್ಡ್ ಅಲ್ಲಿ ಹಬ್ಬದ ವಾತಾವರಣನೇ ಕಾಣಿಸ್ತಾ ಇದೆ. ಏಕೆಂದ್ರೆ ನಮ್ಮ ಡಿ ಕೆ ಸಾಹೇಬ್ರಿಗೆ ಮುಖ್ಯಮಂತ್ರಿ ಪದವಿ ಬಂದಿದೆ, ಹಾಗೂ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ರವರಿಗೆ ಸಚಿವರ ಸ್ಥಾನ ಸಿಕ್ಕಿರೋದಕ್ಕೋಸ್ಕರ ನಮ್ಮ ವಾರ್ಡ್ ಅಲ್ಲಿ ಈ ದಿನ ಎಲ್ಲಾ ಪುಟ್ಟೇನಹಳ್ಳಿ ವಾರ್ಡ್ ಅಲ್ಲಿ ಬಂದಂತಹ ಎಲ್ಲರಿಗೂ ಅನ್ನದಾನ ಸಂತರ್ಪಣೆ ಏರ್ಪಡಿಸಿ ಸಿಹಿ ಹಂಚಲಾಯಿತು. ಹಾಗೂ ಸ್ಟಾರ್ ಗುರುದೇವ್ ಸರ್ ಅವರು ಇದನ್ನು ನಿರ್ವಹಿಸಿಕೊಟ್ರು. ಹಾಗೂ ಅದೇ ರೀತಿ ಈ ವಾರ್ಡ್ ಅಲ್ಲಿ ಪ್ರಮುಖ ಎಲ್ಲರೂ ಬಂದು ನಾವು ಈ ಸಮಾರಂಭದಲ್ಲಿ ಭಾಗವಹಿಸಿ ಬೆಳಗ್ಗೆಯಿಂದ ಈಗ 3 ಗಂಟೆವರೆಗೂ ಈ ಊಟದ ಏರ್ಪಡಿಸಿದ್ವಿ. ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನಾವು ಡಿ ಕೆ ಸಾರು ನಮ್ಗೆ ತುಂಬಾ ನಿನ್ನೆನೆ ಮಂತ್ರಿ ಆಗಿದ ತಕ್ಷಣ 6 ಅನ್ನದಾನಗಳನ್ನ ಸೃಷ್ಟಿಸಿದ್ದಾರೆ. ಅದಕ್ಕೆ ತುಂಬಾ ಖುಷಿ ಆಯ್ತು. ಅದು ಸ್ಕೂಲ್ ಮಕ್ಕಳಿಗೆ ಫ್ರೀ ಆಗಿ ಬಸ್ಸಿಂದು ಪಾಸ್ ವಿತರಣೆ ಮಾಡಿದಾರಲ್ಲ, ಅದಕ್ಕಂತೂ ತುಂಬಾ ಖುಷಿ ಆಯ್ತು. ಎಷ್ಟೋ ಬಡ ಮಕ್ಕಳಿಗೆ ತುಂಬಾ ಸಹಾಯ ಆಗಿದೆ ಇದರಿಂದ. ಹಾಗೂ ಹಳ್ಳಿಯಲ್ಲಿರುವಂತವ್ರಿಗೆ ಭಾರತ್ ಜೋಡೋದು ಒಂದು ಯುವ ಸೇನೆ ಅಂತ ಸಂಘ ಅಂತ ಮಾಡ್ಬಿಟ್ಟು ಅವ್ರಿಗೆ ಪ್ರತಿ ಹಳ್ಳಿಯಲ್ಲಿ ಮಾಡ್ತಾ ಇದ್ದಾರೆ. ಇದರಿಂದನೂ ತುಂಬಾ ನಮ್ಗೆ ಬೆನಿಫಿಟ್ ಆಗ್ಬೋದು. ಅದಕ್ಕೆ ನಮ್ಗೆ ತುಂಬಾ ಖುಷಿ ಆಯ್ತು. ಡಿ ಕೆ ಸಾರ್ ಇವೆಲ್ಲ ಅನುದಾನ ಮಾಡಿ ಇನ್ನು ಮುಂದೆ ನಮ್ಮ ಕರ್ನಾಟಕವನ್ನು ಬರೀ ಕಾಂಗ್ರೆಸ್ ಮುಂದೆ ಬರುತ್ತೆ. 2028 ಅಲ್ಲಿ ನಮ್ ಕಾಂಗ್ರೆಸ್ ಬರುತ್ತೆ. ಯಾಕಂದ್ರೆ ಇನ್ನು ಈ ಅನುದಾನಗಳನ್ನೆಲ್ಲ ನಾವೆಲ್ಲ ಈಗಲೂ ಅಳವಡಿಸ್ಕೊಳ್ತಾ ಇದೀವಿ, ಮುಂದೆನೂ ಅಳವಡಿಸ್ಕೊಳ್ತಾರೆ ಎಲ್ರು. ಆಗ 5 ಗ್ಯಾರಂಟಿ ಯೋಜನೆನೂ ಅಷ್ಟೇ ಎಲ್ಲರಿಗೂ ಬೆನಿಫಿಟ್ ಆಗಿದೆ. ಅದರಲ್ಲಿ ಮಹಿಳೆಯರಿಗಂತೂ ತುಂಬಾ ಬೆನಿಫಿಟ್ ಆಗಿದೆ. ನಾನೇ ಎಷ್ಟೋ ಜನ ಮಹಿಳೆಯರನ್ನು ಕೇಳ್ತೀನಲ್ಲ, ಅಯ್ಯೋ ನಾವು ಬಡವರಮ್ಮ, ಎಲ್ಲ 2,000 ಬಂದು ನಮ್ಗೆ ಟ್ಯಾಬ್ಲೆಟ್ ಆಯ್ತು, ಇನ್ನ ಒಂದಕ್ಕಾಯ್ತು ಅಂತ ಹೇಳ್ತಾರೆ. ಅದನ್ನೆಲ್ಲ ನಾವು ಉಪಯೋಗ ಮಾಡ್ಕೊಂಡು ಮುಂದಿನ ಟೈಮಲ್ಲಿ ನಾವು ಕಾಂಗ್ರೆಸ್ನ ಇದು ತರ್ತೀವಿ. ಕಾಂಗ್ರೆಸ್ ಅನ್ನು ನಾವು ಮುಂದೆ ಕಾಂಗ್ರೆಸ್ ತರ್ತೀವಿ ಅಂತಂದೇಳಿ ಈ ಮೂಲಕ ಹೇಳಿ ನಾನು ಹೇಳಲು ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.